ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸೋಂ ಸೋಮಾಯ ನಮಃ. ಊಟದ ವಿಚಾರದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ, ಯಾಕಂದ್ರೆ ಆಲ್ ದಿ 3 ಪ್ಲಾನೆಟ್ಸ್ ವಿಲ್ ಬಿ ಆಲ್ಮೋಸ್ಟ್ ಇನ್ 180 ಡಿಗ್ರಿ ಲೆಕ್ಕದಲ್ಲಿ ಇರುತ್ತೆ. 180 ಡಿಗ್ರಿ ಲೆಕ್ಕದಲ್ಲಿದ್ದಾಗ ಅದರ ಗ್ರಾವಿಟೇಷನಲ್ ಫೋರ್ಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗಲಿ, ಮಾನಸಿಕ ಸ್ಥಿತಿ ಆಗಲಿ ಸ್ವಲ್ಪ ಏರ್ಪೇರ್ ಆಗುತ್ತೆ ಅಂತ ಹೇಳಿ ಎಕ್ಲಿಪ್ಸ್ ಟೈಮಲ್ಲಿ ಎಲ್ಲೂ ಹೋಗ್ಬಾರ್ದು, ಶಾಂತವಾಗಿ ಮನೇಲಿರ್ಬೇಕು ಅಂತ. ಮನೇಲಿರ್ಬೇಕು ಅಥವಾ ಆಚೆ ಕುತ್ಕೋಬಾರ್ದು ಅಂತಲ್ಲ, ಶಾಂತವಾಗಿರ್ಬೇಕು ಅಂತ ಹೇಳಿ ಹೇಳ್ತಾ ಇರೋದು. ಸೊ ಮನೇಲಿ ಕೂತ್ಕೋಬೇಕು ಅಂತಂದ್ರೆ ನೆಮ್ಮದಿಯಾಗಿ ಕೂತಿರ್ತೀವಿ, ಒಂದ್ ಕಡೆ ಸೋಫಾದಲ್ಲಿ ಕೂತಿರ್ತೀವಿ, ಚಾಪೆಲ್ ಕೂತಿರ್ತೀವಿ, ಟಿವಿ ನೆಮ್ಮದಿಯಾಗಿ ನೋಡ್ತಾ ಇರ್ತೀವಿ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಗ್ರಹಣದ ಸಮಯದಲ್ಲಿ ಮನೇಲೇ ಇರಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮಾನಸಿಕ ಸ್ಥಿತಿ ಅದಲು ಬದಲಾಗತ್ತೆ ಅಂತ. ನಮ್ಮ ಭಾರತದಲ್ಲಿ ಸ್ವಲ್ಪ ಗೋಚಾರ ಆಗದೆ ಇದ್ರೂ ಕೂಡ ಅದರ ಎಫೆಕ್ಟ್ಸು ಆಲ್ ಓವರ್ ದಿ ಗ್ಲೋಬ್ ಇದ್ದೇ ಇರುತ್ತೆ. ಯಾಕಂದ್ರೆ ಗ್ರಾವಿಟೇಷನಲ್ ಪುಲ್ ಹೇಗಿರುತ್ತೋ, ಚಂದ್ರನ ಪುಲ್ ಹೇಗಿರುತ್ತೋ, ಚಂದ್ರ ಎಲ್ಲೇ ಯಾವುದೇ ಒಂದು ಡೈರೆಕ್ಷನ್ ಹೋಗ್ಲಿ, ಎಲ್ಲೇ ಇರಲಿ, ಅಮಾವಾಸ್ಯೆ ಪೌರ್ಣಿಮೆ ದಿವಸ ಅಲೆಗಳು ಹೇಗೆ ಜಾಸ್ತಿ ಆಗುತ್ತೋ, ವೆದರ್ ಇಟ್ ಇಸ್ ಅಫೆಕ್ಟಿಂಗ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಈ ಕಡೆ ಕಾಣಿಸ್ತಾ ಇದೆಯೋ ಇಲ್ವೋ, ಬಟ್ ಆದ್ರೂ ಕೂಡ ಅಲೆಗಳ ಒಂದು ಅಬ್ಬರ, ಆ ಏರುಪೇರು ಜಾಸ್ತಿ ಆಗ್ತಕ್ಕಂಥದ್ದು. ಯಾಕಂದ್ರೆ ಅದು ಆಪೋಜಿ ಮತ್ತೆ ಪೆರಿಜಿ ಅಂತ ಕರಿತೀವಿ. ಆಪೋಜಿ ಮತ್ತೆ ಪೆರಿಜಿ ಅಂತ ಕರಿತೀವಿ. ಆಪೋಜಿ ಮತ್ತೆ ಪೆರಿಜಿ ಅಂದ್ರೆ ಚಂದ್ರ ಎಷ್ಟೋ ಕಿಲೋಮೀಟರ್ ಹತ್ರದಲ್ಲಿ ಬರ್ತಾನೆ, ಆಮೇಲೆ ಅದೇ ತರ ಚಂದ್ರ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಹೋಗ್ತಾನೆ. ಇದನ್ನ ಈ ಎರಡು ಸಿಂಪ್ಟಮ್ಸ್ನ ಫಿನಾಮಿನಾನ ಆಪೋಜಿ ಮತ್ತೆ ಪೆರಿಜಿ ಅಂತ ಕರೀತಾರೆ. ಯೂಶಲಿ ಅಮಾವಾಸ್ಯೆ ಮತ್ತೆ ಪೌರ್ಣಿಮೆ ಟೈಮಲ್ಲಿ ತುಂಬಾ ಹತ್ರದಲ್ಲಿ ಇರ್ತಕ್ಕಂಥದ್ದು. ಆ ಟೈಮಲ್ಲಿ ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ ಇರೋದ್ರಿಂದ ಟೈಡ್ಸ್ ಸ್ವಲ್ಪ ಲಾರ್ಜರ್ ಸ್ಕೇಲಲ್ಲಿ ಆಗುತ್ತೆ. ಯಾಕಂದ್ರೆ ನಾವು ಆ ಸಮುದ್ರಕ್ಕೆ ಮನುಷ್ಯ ಕಂಪೇರ್ ಮಾಡಿದ್ರೆ ಬಹಳ ಸಣ್ಣ ಜೀವಿ. ನಮಗೆ ಅಷ್ಟು ಒಂದು ಎಫೆಕ್ಟು ಮತ್ತೆ ಅಷ್ಟೊಂದು ಇದು ಲಾರ್ಜರ್ ಸ್ಕೇಲ್ ಆಗದೆ ಇದ್ರು ಕೂಡ ಸ್ವಲ್ಪ ದುರ್ಬಲ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕ ಚಿಂತೆ. ಯಾಕಂದ್ರೆ ಚಂದ್ರ ಅಂದ್ರೆ ಮನಸ್ಸೋ ಜಾತಃ ಅಂತ ಹೇಳ್ತಾರೆ. ಸೊ ಮನಸ್ಸಿಗೆ ಕಾರಕ ಅಂತಾನೂ ಹೇಳ್ತಾರೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಮನಸ್ಸು ಸ್ವಲ್ಪ ದುರ್ಬಲ ಆಗ್ತಕ್ಕಂಥದ್ದು. ಯಾರ್ಯಾರಿಗೆ ಕೆಲವು ಕಾಂಬಿನೇಷನ್ ಮೂನ್ ಜೊತೆ ಯಾರು ಇಲ್ವಾ, ಹಿಂದೆ ಮುಂದೆ ಯಾರು ಇಲ್ಲ, ಮೂನ್ ಕಾಂಬಿನೇಷನ್ ಅಲ್ಲಿ ಜೊತೆಲಿ ಯಾರು ಇಲ್ಲ, ಕೇಮದ್ರುಮ ಯೋಗ ಅಂತ ಕರೀತಾರೆ ಇದಕ್ಕೆ. ಕೇಮದ್ರುಮ ಯೋಗ, ಮೂನ್ ಜೊತೆ ಯಾವುದೇ ಒಂದು ಗ್ರಹ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಇಲ್ಲದೆ ಇರೋದ್ರಿಂದ, ಅಥವಾ ಹಿಂದೆ ಮುಂದೆ ಅಥವಾ ಜೊತೆಲಿ ಯಾವುದೇ ಒಂದು ಗ್ರಹ ಇಲ್ಲ ಅಂದ್ರೆ ಅದಕ್ಕೆ ಕೇಮದ್ರುಮ ಯೋಗ, ವಿಚ್ ವಿಲ್ ಹ್ಯಾವ್ ವೆರಿ ವೆರಿ ವೀಕ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ. ಭಯ ಪಡ್ತಕ್ಕಂಥದ್ದು, ಫಿಯರ್ ಆಗ್ತಕ್ಕಂಥದ್ದು, ಇಲ್ಯೂಷನ್ ಆಗ್ತಕ್ಕಂಥದ್ದು. ಅದನ್ನ ನಾವು ಮೆಡಿಕಲ್ ಟರ್ಮಿನಾಲಜಿಲಿ ಸೈಕಿಕ್ ಅಂತ ಹೇಳ್ತೀವಿ, ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ತೀವಿ, ಸೈಕಿಕ್ ಬಿಹೇವಿಯರ್ ಅಂತ ಹೇಳ್ತೀವಿ, ಹುಚ್ಚತನ ಅಂತ ಹೇಳ್ತೀವಿ, ತಿಕ್ಲು ಅಂತ ಹೇಳ್ತೀವಿ. ಬಟ್ ಇದು ಮೆಡಿಕಲ್ ಅಲ್ಲಿ ಹೇಳ್ತಾರೆ. ಬಟ್ ಅದನ್ನ ನಾವು ಅಸ್ಟ್ರಾಲಜಿಕಲ್ ಹೇಳ್ಬೇಕು, ಅಸ್ಟ್ರಾಲಜಿಕಲ್ ಕಾಂಬಿನೇಷನ್ ಹೇಳ್ಬೇಕು ಅಂದ್ರೆ ಮೂನ್ ವೀಕ್ ಆಗಿದೆ. ಮೂನ್ ಯಾರ ಜೊತೆ ಆದ್ರೂ ಸೇರಿದ್ರೆ ಮಾತ್ರನೇ ಚೆನ್ನಾಗಿರೋದು. ಹೇಗೆ ಅಂದ್ರೆ ನಮ್ಮ ಮನಸ್ಸು ನಾವು ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟಸ್ ಹಾಕ್ತಿವಿ, ನಾವು ಒಳ್ಳೆ ಇದ್ರಲ್ಲಿ ಇರ್ತೀವಿ, ಒಳ್ಳೆ ಡ್ರೆಸ್ ಹಾಕಿರ್ತೀವಿ, ಎಲ್ಲ ಸೂಪರ್ ಆಗಿರ್ತೀವಿ, ಎಕ್ಸಲೆಂಟ್ ಆಗಿರ್ತೀವಿ. ಸೊ ಅದನ್ನ ನಾವು ಸ್ಟೇಟಸ್ ಹಾಕ್ಬೇಕು ಅಂತ ನಾವು ವಾಟ್ಸ್ಆಪ್ ಸ್ಟೇಟಸ್ ಹಾಕ್ಬಿಟ್ಟು ತೋರಿಸ್ತೀವಲ್ಲ, ನಾವು ಹಿಂಗಿದೀವಿ, ಹಿಂಗ್ ಮಾಡಿದ್ವಿ ಅಂತ. ಜೀವನದಲ್ಲೂ ಆದ್ರೂ ಅಷ್ಟೇ, ವಾಟ್ಸ್ಆಪ್ ಅಲ್ಲಿ ಆದ್ರೂ ಅಷ್ಟೇ, ಸ್ಟೇಟಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಟೇಟಸ್ ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಮಾಡಿದ್ರು ಅಂತ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ಬೇಕು. ಅದಕ್ಕೆ ಫೇಸ್ಬುಕ್ ಇದನ್ನೆಲ್ಲ ನೋಡ್ಕೊಂಡೆ ನಮ್ಮ ಟೆಕ್ನಾಲಜಿ ಬಂದಿರೋದು. ಫೇಸ್ಬುಕ್ ಅಲ್ಲಿ ಇನ್ನೇನಿದೆ, ಎಷ್ಟು ಲೈಕ್ಸ್ ಬಂದ್ರೆ ಅಷ್ಟು ಖುಷಿ, ಲೈಕ್ಸ್ ಕಮ್ಮಿ ಅಂದ್ರೆ ಇದಕ್ಕೆ ಯಾವ್ದು ಕೊಟ್ಟೇ ಇಲ್ಲ, ಮೋಸ್ಟ್ಲಿ ಇದು ಇಂಟ್ರೆಸ್ಟ್ ಆಗಿಲ್ಲ ಅಂತ ಬೇರೆದ್ ಹಾಕ್ತಾರೆ. ಸೊ ಇದೆಲ್ಲ ಮೈಂಡ್ ಗೇಮ್. ಸೊ ಮೈಂಡ್ಗೆ ಪವರ್ ಬೇಕು ಅಂದ್ರೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ಒಂದು ಸಣ್ಣ ಉದಾಹರಣೆ. ನಾವು ಹಾಕೋ ಸ್ಟೇಟಸ್ಸು ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ಅವರ ನೋಡ್ತಕ್ಕಂಥ ವಿಚಾರದಲ್ಲಿ ನಮ್ಮ ಸ್ಟೇಟಸ್ ಡಿಪೆಂಡ್ ಆಗುತ್ತೆ, ನಮ್ಮ ಮನಸ್ಥಿತಿ ಡಿಪೆಂಡ್ ಆಗುತ್ತೆ. ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗಿ ಯಾರೂ ಕಾಂಪ್ಲಿಮೆಂಟೇ ಕೊಟ್ಟಿಲ್ಲ, ಸೂಪರ್ ಆಗಿದೆ ಡ್ರೆಸ್ ಅಂತಂದ್ರೆ, ಏನೋ ಆಗಿದೆ ಈ ಡ್ರೆಸ್, ಯಾಕೋ ಇವ್ರಿಗೆ ಇಷ್ಟ ಆಗಿಲ್ವೇನೋ, ಇದಕ್ಕೆ ಮ್ಯಾಚ್ ಆಗಿಲ್ವೇನೋ, ನನ್ನ ಬಗ್ಗೆ ಯಾರು ಏನು ಕೇಳಲೇ ಇಲ್ಲ, ನೋಡ್ಲೂ ಇಲ್ಲ, ಸ್ವಲ್ಪ ಸ್ಮೈಲು ಮಾಡಿಲ್ಲ ಅಂದಾಗ ಅವಾಗ ಗೊತ್ತಾಗುತ್ತೆ ಆ ಮೈಂಡ್ ಜೊತೆ ಯಾವುದೂ ಇಲ್ಲ ಅಂತ ಅರ್ಥ. ಸೊ ಸಣ್ಣ ವಿಚಾರದಲ್ಲಿ ನಾನು ಅಸ್ಟ್ರಾಲಜಿಕಲ್ ರಿಲೇಟ್ ಮಾಡ್ತೀನಿ, ಅವಾಗ ಅರ್ಥ ಆಗುತ್ತೆ ಮೈಂಡ್ ಜೊತೆ ಯಾವುದೂ ಇಲ್ಲ ಅಂತಂದ್ರೆ ದೇ ವಿಲ್ ಗೆಟ್ ಇನ್ ಟು ಫಿಯರ್, ದೇ ವಿಲ್ ಗೆಟ್ ಇನ್ ಟು ಇಲ್ಯೂಷನ್, ಮತ್ತೆ ಲುನಾಟಿಕ್ ಆಗ್ತಕ್ಕಂಥದ್ದು, ಅಗ್ರೆಸಿವ್ ಬಿಹೇವಿಯರ್. ಚಂದ್ರನ್ ಜೊತೆ ಪಾಪಗ್ರಹಗಳಾಗಿರ್ತಕ್ಕಂಥ ರಾಹು ಕೇತು ಕುತ್ಕೊಂಡ್ಬಿಟ್ರೆ ವೆರಿ ವೆರಿ ಅಗ್ರೆಸಿವ್ ಬಿಹೇವಿಯರು, ಸಮಾಜಕ್ಕೆ ಅವರು ಒಂಥರ ಕಂಟಕ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ವಿತ್ ಮೂನ್ ರಾಹು ಮೂನ್ ಕೇತು, ಯಾರ್ಯಾರು ಮೂನ್ ರಾಹು ಮೂನ್ ಕೇತು ಇರುತ್ತೆ ಅವ್ರ ಫ್ಯಾಮಿಲಿಲೂ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ, ಸಮಾಜಕ್ಕೂ ಡಿಸ್ಟರ್ಬೆನ್ಸ್ ಆಗುತ್ತೆ, ಇರೋ ಫ್ರೆಂಡ್ಸ್ಗೂ ಡಿಸ್ಟರ್ಬೆನ್ಸ್ ಮಾಡ್ತಾರೆ, ಇರೋ ಸಹಪಾಠಿಗಳು ಡಿಫರೆನ್ಸ್ ಮಾಡ್ತಾರೆ, ಯಾರೋ ತುಂಬಾ ಇರಿಟೇಷನ್ ಮಾಡ್ತಾ ಇರ್ತಾರೆ, ತಲೆ ತಿಂತಾ ಇರ್ತಾರೆ, ನಿಮ್ಮ ಜೀವನಕ್ಕೆ ಎಂಟರ್ ಆಗಿ ಹಾಳು ಮಾಡ್ತಾ ಇರ್ತಾರೆ, ಟಾರ್ಚರ್ ಮಾಡ್ತಾ ಇರ್ತಾರೆ, ಅವ್ರದೆಲ್ಲ ಚಂದ್ರ ರಾಹು ಚಂದ್ರ ಕೇತು ಇದಿರುತ್ತೆ. ಚಂದ್ರ ಶನಿ ಏನಾಗುತ್ತೆ, ಸ್ವಲ್ಪ ಉಲ್ಟಾ ಆಗುತ್ತೆ. ಚಂದ್ರ ಶನಿ ಸ್ವಲ್ಪ ಉಲ್ಟಾ ಆಗುತ್ತೆ. ಚಂದ್ರ ಶನಿ ಸ್ವಲ್ಪ ಮೆಲಾಂಕನಿ ಅಂತ ಹೇಳ್ತೀವಿ. ಮೆಲಾಂಕನಿ ಅಂತಂದ್ರೆ ಯಾವಾಗ್ಲೂ ಒಂಥರ ಡಲ್ ಆಗಿ ಹಿಂಗಿರೋದು, ಯಾರು ಏನ್ ಕೇಳಿದ್ರು ಮಾಡಲ್ಲ. ಅಂದ್ರೆ ಇನ್ನೊಬ್ರಿಗೂ ಅದು ಇರಿಟೇಷನ್ ಆಗೇ ಆಗುತ್ತೆ. ಯಾವಾಗ್ಲೂ ಎಲ್ಲಾ ಫೆಸಿಲಿಟಿ ಪ್ರೊವೈಡ್ ಮಾಡಿದ್ರು ಕೂಡ ಚಂದ್ರ ಶನಿ ಜೊತೆಲಿದ್ದಾಗ ಈ ರೀತಿ ಪ್ರಾಬ್ಲಮ್. ಈ ಮೂರು ಗ್ರಹ ಬಹಳ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು.
ಒಂದು ಶನಿ, ಒಂದು ರಾಹು, ಒಂದು ಕೇತು ಚಂದ್ರನ ಜೊತೆ ಸೇರಿದ್ರೆ ವೆರಿ ಡೇಂಜರಸ್ ಕಾಂಬಿನೇಷನ್ ಫಾರ್ ಮೈಂಡ್ ಸೆಟ್. ಅವ್ರಿಗೆ ಪರಿಸ್ಥಿತಿ ಚೆನ್ನಾಗಿರ್ಬೋದು, ಮನಸ್ಥಿತಿ ಚೆನ್ನಾಗಿರಲ್ಲ. ಪರಿಸ್ಥಿತಿ ಮೈಟ್ ಬಿ ವೆರಿ ಗುಡ್, ಬಟ್ ಆದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ. ಪರಿಸ್ಥಿತಿ ಚೆನ್ನಾಗಿದ್ರು ಮನಸ್ಥಿತಿ ಚೆನ್ನಾಗಿರಲ್ಲ, ಮನಸ್ಥಿತಿ ಚೆನ್ನಾಗಿದ್ರು ಪರಿಸ್ಥಿತಿ ಸರಿಗೆ ಮಾಡ್ಕೊಳ್ಳಲ್ಲ. ದೀಸ್ ಪೀಪಲ್ ಆರ್, ಅವ್ರಿಗೆ ಚೇಂಜಸ್ ಆಗಲ್ಲ. ಯಾಕಂದ್ರೆ ಕರ್ಮದಿಂದ ಬಂದಿರತಕ್ಕಂಥದ್ದು, ಕರ್ಮದಿಂದ ಅದು ಬಂದಿರುತ್ತೆ. ಅವರು ಸಮಾಜನ ಹಾಳು ಮಾಡಕ್ಕೂ ನಿಂತು ರೆಡಿ ಆಗಿರ್ತಾರೆ. ಯಾಕಂದ್ರೆ ಮೈಂಡ್ ಸರಿಯಾಗಿಲ್ಲ, ಕಾನ್ಸ್ಟೆಂಟ್ ಆಗಿಲ್ಲ, ಯಾರು ಹೇಳಿದ್ರು ಕೇಳಲ್ಲ. ಸೊ ಈ ಮೈಂಡ್ ಕಾನ್ಸ್ಟೆಂಟ್ ಇರ್ತಕ್ಕಂಥದ್ದು ಸೈಕೋಪಾತ್ ಆಗ್ತಾರೆ. ಮೂನ್ ಅಂಡ್ ರಾಹು ಆರ್ ಸೈಕೋಪಾತ್, ಮೂನ್ ಅಂಡ್ ಕೇತು ಆರ್ ಹೈಲಿ ಸೈಕೋಪಾತ್, ಇಂಟರ್ನಲ್ ಸೈಕೋಪಾತ್. ಅವರು ಯಾರಿಗೆ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಯಾಕಂದ್ರೆ ಕೇತು ತಲೆ ಇಲ್ಲ, ಬರೀ ಬಾಲ, ಹಿಡಿಯಕ್ಕಾಗಲ್ಲ. ಸೊ ಆ ರೀತಿ ಇರ್ತಕ್ಕಂಥ ಸೈಕೋಪಾತ್ಗಳಾಗ್ತಕ್ಕಂಥದ್ದು ಕಾಂಬಿನೇಷನ್ಸ್ ಇವೆಲ್ಲ. ಸೊ ನಾವ್ ಯಾವ್ದಾರು ನೋಡಿದ್ರೆ ಅದಕ್ಕೆ ಮ್ಯಾಚ್ ಮಾಡ್ತಾ ಇದ್ರು, ಚಂದ್ರನಿಂದ ಚಂದ್ರ ನೋಡಿ. ಅದಕ್ಕೆ ರಾಶಿ ಬಂದಿದ್ದೇ ಅದರಿಂದ. ಮನಸ್ಥಿತಿ ಸರಿ ಇದ್ರೆ ಎಲ್ಲಾ ಪರಿಸ್ಥಿತಿನೂ ಸರೋಗುತ್ತೆ ಅಂತ ಹೇಳಿ ರಾಶಿ ಭವಿಷ್ಯ ಬಂದಿರೋದೇ ಅದರಿಂದ. ಮನಸ್ಸು 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 ಮೇಲೆ ಹೆಚ್ಚು ಪ್ರಭಾವ ಕೊಟ್ಟಿರ್ತಕ್ಕಂಥದ್ದು ಪರಾಶರದವರು, ಭೃಗು ಕೊಟ್ಟಿರ್ತಕ್ಕಂಥದ್ದು, ಜೈಮಿನಿ ಕೊಟ್ಟಿರ್ತಕ್ಕಂಥದ್ದು, ವ್ಯಾಸರು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಮನಸ್ಸು ಮನಸ್ಸು ಮನಸ್ಸು. ಅದಕ್ಕೆ ಚಂದ್ರನಿಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ರು. ಅದಕ್ಕೆ 27 ನಕ್ಷತ್ರ ಕೊಟ್ರು, 27 ವಿಧವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ರು. ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ನಕ್ಷತ್ರ ಇದೆ ಅಂತ. ಅದಾದ್ಮೇಲೆ ನಕ್ಷತ್ರ ಬರ್ತಕ್ಕಂಥದ್ರಲ್ಲಿ ಗ್ರಹಗಳನ್ನ ಸೇರಿಸಿ ದಶಾಭುಕ್ತಿ ಕೊಟ್ರು. ಈ ಕ್ಯಾರೆಕ್ಟರ್ಸ್ ಇಂದ, ಈ ರೀತಿ ಮನಸ್ಥಿತಿಯಿಂದ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಬಹಳ ಸುಲಭವಾಗಿ ಮಾಡ್ಕೊಟ್ರು. ಚಂದ್ರ ರಾಹು ಮತ್ತೆ ಚಂದ್ರಕೇತು ಮತ್ತೆ ಚಂದ್ರ ಶನಿ ಕಾಂಬಿನೇಷನ್ ಅಥವಾ ವೀಕ್ಷಣೆ, ಶನಿಯ ವೀಕ್ಷಣೆ ಚಂದ್ರನ ಮೇಲೂ ರೀತಿ ಅದೇ ರೀತಿ ಒಂದು ಕನ್ಫ್ಯೂಷನ್ಸ್ ಮಾಡ್ತಕ್ಕಂಥದ್ದು. ಆದ್ರೆ ಇದರಲ್ಲಿ ಒಂದು ಪಾಸಿಟಿವ್ ಏನಿದೆ ಅಂದ್ರೆ, ಇವರು ಬಹಳ ಸಾತ್ವಿಕತೆಯಿಂದ ಇದ್ರೆ ಗ್ರೇಟ್ ಲೈಫ್ಸ್ ನ ಅಚೀವ್ ಮಾಡ್ತಾರೆ. ಕನ್ನಿಂಗ್ನೆಸ್ ತೋರಿಸ್ತು ಅಂತಂದ್ರೆ ದೇ ವಿಲ್ ಫಾಲ್ ಡೌನ್ ಇಮಿಡಿಯೇಟ್ ಆಗಿ. ಜಾಸ್ತಿ ದಿವಸ ಇಲ್ಲ. ಯಾರ್ಯಾರಿಗೆ ಚಂದ್ರ ರಾಹು ಇರುತ್ತೋ ಗ್ರೇಟ್ ಅಚೀವ್ಮೆಂಟ್ಸ್ ಮಾಡ್ತಾರೆ. ಇದನ್ನ ಮೈಂಡಲ್ಲಿ ಇಟ್ಕೋಬೇಕು. ಇದನ್ನ ಅವ್ರಿಗೆ, ಅದಕ್ಕೆ ಅಸ್ಟ್ರಾಲಜಿ ಹಿಂದಿನ ಕಾಲದಲ್ಲಿ ಕೌನ್ಸಿಲಿಂಗ್ ಇರ್ತಾ ಇತ್ತು. ನೋಡಮ್ಮ, ಇವರು ಈ ತರ ಇದ್ದಾರೆ, ಚಂದ್ರ ರಾಹು ಇದ್ರೆ ಅವರು ಮನಸ್ಸು ಸರಿ ಇರಲ್ಲ, ಸ್ವಲ್ಪ ಸ್ಮೂತ್ ಆಗಿ ತಗೊಂಡ್ಬೇಕು, ಟ್ರೈನ್ ಮಾಡ್ಬೇಕು. ಆಮೇಲೆ ಇಂಥವ್ರು ಸಾತ್ವಿಕತೆ ಜಾಸ್ತಿ ತಗೊಳ್ಬೇಕು, ಅವರು ಗ್ರೇಟ್ ಸ್ಪಿರಿಚುವಲ್ ಲೀಡರ್ಸ್ ಆಗ್ತಾರೆ. ಶನಿ ಮತ್ತೆ ಚಂದ್ರನ ಕಾಂಬಿನೇಷನ್ ಅಲ್ಲಿ ಅವ್ರಿಗೆ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ವಿಚಾರಗಳು ಗೊತ್ತು, ಕೆಟ್ಟದ್ದು ಒಳ್ಳೇದು ಎಲ್ಲ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಬೈ ಡಿಫಾಲ್ಟ್ ಗೊತ್ತಾಗುತ್ತೆ. ಚಂದ್ರಕೇತುನು ಅದೇ ತರನೇ, ಎಲ್ಲಾ ಜ್ಞಾನನೂ ಗೊತ್ತು. ಅಲ್ಲೇ ಹೇಳ್ತಾರಲ್ಲ, ಎಲ್ಲಾ ಜಾಣ ತುಸು ಕೋಣದ ಲೆಕ್ಕಾಚಾರ ಆದಾಗ ಆ ಕಾಂಬಿನೇಷನ್ ಹೊಟ್ಟೋಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಎಲ್ಲಾ ಜಾಣ ತುಸು ಕೋಣನ ಹೆಂಗ್ ಮೇಯಿಸ್ಬೇಕು, ಆ ಕೋಣನ ನಾವು ಕುದುರೆ ಮಾಡ್ಬೇಕು ಅಂತಂದ್ರೆ ಅವ್ರು ಸನ್ಮಾರ್ಗದಲ್ಲಿ ನಡಿಬೇಕು, ಸಾತ್ವಿಕ ಮಾರ್ಗದಲ್ಲಿ ನಡಿಬೇಕು. ಈ ರೀತಿ ನಡೆದಾಗ ಅವ್ರನ್ನ ಯಾರು ಟಚ್ ಮಾಡಕ್ಕಲ್ಲ. ಶನಿ, ಚಂದ್ರ ರಾಹು, ಚಂದ್ರಕೇತು ಇವೆರಡು ಕಾಂಬಿನೇಷನ್ಸ್ ಬಹಳ ಸೌಮ್ಯವಾಗಿ ಮೈಂಡ್ ಟ್ರೈನ್ ಆಗ್ಬೇಕು. ಅದಕ್ಕೆ ಕೆಲವರು ಈ ತರ ಇದ್ದಾಗ ಸೈಕಾಟ್ರಿಸ್ಟ್ ಕರ್ಕೊಂಡು ಹೋಗ್ತಾರೆ. ಸೊ ಮನೇಲಿ ಗಲಾಟೆ ಮಾಡ್ತಕ್ಕಂಥದ್ದು, ಗಂಡನ ಜೊತೆ ಗಲಾಟೆ ಮಾಡ್ತಕ್ಕಂಥದ್ದು, ಸಂಬಂಧಿಕರ ಜೊತೆ ಗಲಾಟೆ ಮಾಡ್ತಕ್ಕಂಥದ್ದು ತುಂಬಾ ಯಾವಾಗ್ಲೂ ನೋಡ್ತಾ ಇರ್ತಾರೆ. ಕೆಲವರು ತುಂಬಾನೇ ಯಾವಾಗ್ಲೂ ಆ ಯಪ್ಪ ಒಂದ್ ಸ್ವಲ್ಪ ಯಾವಾಗ್ಲೂ ಎಲ್ಲಾರ ಹತ್ರ ಕಿತಾಪತಿ ಅಂತ ಒಂದು ಟ್ಯಾಗ್ ಲೈನ್ ಇರುತ್ತೆ. ಕಿತಾಪತಿ ಅವ್ರಿಗೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ, ಸಿಕ್ಕಾಪಟ್ಟೆ ಮೈಂಡ್ ಪವರ್ ಇರುತ್ತೆ. ಅದನ್ನ ಬೇಡದೇ ಇರತಕ್ಕಂತ ಇದರಲ್ಲಿ ಹಾದಿಲಿ ಹರಿದು ಬಿಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ನಾವು ಏನ್ ಕಲಿಬೇಕು? ಈ ತರದೆಲ್ಲ ಕಾಂಬಿನೇಷನ್ ನಾವು ಅಸ್ಟ್ರಾಲಜಿ ಇದೆ, ಏನ್ ಮಾಡ್ಬೇಕು? ಟ್ರೈನ್ ಮಾಡ್ಬೇಕು. ಸೊ ರೈಟ್ ಆಂಗಲ್ ಅಲ್ಲಿ ಪೇರೆಂಟ್ಸ್ ಆಗ್ಲಿ, ಪೋಷಕರಾಗ್ಲಿ, ಗಂಡ ಆಗ್ಲಿ, ಆ ರೈಟ್ ಡೈರೆಕ್ಷನ್ ಅಲ್ಲಿ ಹೆಂಗ್ ತೋರಿಸ್ಬೇಕು ಅವ್ರಿಗೆ. ಅವ್ರು ಬ್ಯುಸಿ ಆಗಿರ್ಬೇಕು, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ನ ಹೆಚ್ಚಾಗಿ ಅಧ್ಯಯನ ಮಾಡ್ಬೇಕು. ಅದಕ್ಕೆ ಅವರು ಬದ್ಧವಾಗಿ ಅದರಿಂದ ಬೆಳಿಬೇಕು ಅವರು. ಸೊ ಇನ್ನೊಬ್ಬರ ಹಸೂಯೆ ಅಥವಾ ಇನ್ನೊಬ್ಬರ ವಿಚಾರದಲ್ಲಿ ಅವರು ಎಂಟರ್ ಆದ್ರೆ ಆ ಚಂದ್ರ ಯಾವಾಗ್ಲೂ ಮೈಂಡ್ ವರ್ಕ್ ಆಗ್ತಾ ಇರುತ್ತೆ. ಚಂದ್ರ ರಾಹು, ಚಂದ್ರಕೇತು, ಚಂದ್ರ ಶನಿ ಯಾವಾಗ್ಲೂ ಮೈಂಡ್ ವರ್ಕ್ ಆಗ್ತಾನೆ ಇರುತ್ತೆ. ಆ ವರ್ಕ್ ಏನಾಗುತ್ತೆ, ಎಕ್ಸೆಸ್ ಆಫ್ ಮೈಂಡ್ ವರ್ಕಿಂಗ್. ಆ ಯೋಚನೆ ಅದು ಕಂಟಿನ್ಯೂಸ್, ನಾನ್ ಸ್ಟಾಪ್ ಯೋಚನೆ ಅವ್ರದ್ದು ಈ ಕಾಂಬಿನೇಷನ್ ಇರೋರಿಗೆ ಬರ್ತ್ ಇಂದ ಡೆತ್ ವರ್ಗೂ ಆ ಮೈಂಡ್ ಓಡ್ತಾನೆ ಇರುತ್ತೆ. ಒಂದ್ ಸ್ವಲ್ಪ ಆದ್ರೂ ಸಮಾಧಾನವಾಗಿ ಇರೋದೇ ಇಲ್ಲ, ಎಲ್ಲೋ ಒಂಥರ ಧ್ಯಾನದಲ್ಲಿ ಕುತ್ಕೊಳ್ಳೋದೇ ಇಲ್ಲ. ಇಂಥವ್ರು ಏನಾಗುತ್ತೆ, ಅದು ಓಡ್ತಾ ಎಲ್ಲಾರ್ದು ಕ್ವಾಲಿಟೀಸ್ ತಗೊಂಡು ನೆಗೆಟಿವ್ ಆಗ್ಬಿಡ್ತಾರೆ. ನೆಗೆಟಿವ್ ಆದಾಗ ಅವ್ರನ್ನೇ ಕಿಲ್ ಮಾಡುತ್ತೆ, ಇನ್ನೇನು ಇಲ್ಲ. ಬೇರೆಯವ್ರನ್ನೂ ಸ್ವಲ್ಪ ಹಾಳು ಮಾಡುತ್ತೆ, ಅದೇ ತರ ಅವ್ರನ್ನೂ ಕಿಲ್ ಮಾಡ್ಬಿಡುತ್ತೆ. ಸೊ ಸಾತ್ವಿಕತೆ ಯಾವಾಗ ತರ್ತೀವೋ, ಶಾಂತಿ, ಸಾತ್ವಿಕತೆ, ಒಳ್ಳೆತನ ತಂದಾಗ ಇಮ್ಮಿಡಿಯೇಟ್ ಡ್ಯೂಟರ್ ತಗೊಂಡ್ಬಿಡುತ್ತೆ. ಇಮ್ಮಿಡಿಯೇಟ್ ಡ್ಯೂಟರ್ ಮತ್ತೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಹೈಯಲ್ಲಿ ಹೊಟ್ಟೋಗುತ್ತೆ. ಯಾಕಂದ್ರೆ ಮೈಂಡ್ಗೆ ಅಷ್ಟು ಪವರ್ ಇದೆ. ಆ ರಾಹುನ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥ ಪವರ್ ಇದೆ. ಕೇತು ಒಳಗಡೆ ಡೀಪ್ ಆಗಿ ಹೋಗ್ತಕ್ಕಂಥ ಒಂದು ಇದಿದೆ. ಶನಿಗೆ ಪೇಷನ್ಸ್ ಬರ್ತಕ್ಕಂಥದ್ದು ಒಂದಿದೆ. ಇಷ್ಟು ಕಾಂಬಿನೇಷನ್ ನಾವು ತಗೊಳ್ತೀವಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.